ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯವ ಕಾದಿರಿಸು ನನಗಾಗಿ ಭಾಗ 27. ರಾಮ್ ಮೇಲೆ ಕೋಪ ಮಾಡಿಕೊಂಡಿದ್ದ ಜಾನ್ವನ್ನ ಹೇಗೋ ಸಮಾಧಾನ ಮಾಡಿ ಊಟ ಮಾಡಿಸಿದ್ದ ರಾಮ್. ಹೇಳಿ ಇವಾಗ, ಯಾಕೆ ಹಾಗೆ ಬಿಹೇವ್ ಮಾಡ್ತಿದ್ರಿ? ಯಾರ ಮೇಲಿನ ಕೋಪ ನನ್ನ ಮೇಲೆ ತೋರಿಸಿದ್ರಿ ಎಂದಳು ಜಾನು ಕೋಣೆಗೆ ಬಂದೊಡನೆ. ಜಾನು, ಹೇಳಲೇಬೇಕಾ? ನಂಗೆ ಸುಸ್ತಾಗಿದೆ ಕಣೋ, ಮಲ್ಗೋಣ ಎಂದು ಅವಳ ಓಲೈಸಲು ನೋಡಿದ. ಸರಿ ಮಲ್ಗಿ, ಆದರೆ ನೀವು ಇರೋ ವಿಚಾರ ಹೇಳೋವರೆಗೂ ನಾನು ಮಲ್ಗೋದಿಲ್ಲ ಅಷ್ಟೆ ಎಂದು ಹಾಸಿಗೆ ಮೇಲೆ ಕೈಕಟ್ಟಿ ಕುಳಿತು ಬಿಟ್ಟಳು ಹಠಮಾರಿ. ಅವನ ಜೊತೆ ಸೇರಿ ತಾನೂ ಹಠ ಮಾಡುವುದು ಕಲಿತು ಬಿಟ್ಟಿದ್ದಾಳೆ. ಜಾನು ಎಂದು ಅವ ತುಟಿ ಮರಿಚಿ ನೋಡಿದಾಗ ಅವನ ಕೊರಳನ್ನು ಅಪ್ಪಿ ರಾಮು ಎಂದಳು ಮುದ್ದಾಗಿ. ಅವಳ ವರಸೆಗೆ ಸೋತು ಅವಳ ಕೆನ್ನೆಗೆ ಮುತ್ತಿಟ್ಟವ, ರೊಮ್ಯಾನ್ಸ್ ಮಾಡುವ ಟೈಮಲ್ಲಿ ನೀನು ಎಂದು ತುಟಿಗೆ ಪುಟ್ಟ ಮುತ್ತು ಕೊಟ್ಟು ಮಾತು ಮರೆಸಲು ನೋಡಿದ. ಈ ಟೈಮಲ್ಲೇ ಅಲ್ವಾ ನೀವು ನಮ್ಮ ಮಾತು ಕೇಳೋದು ಪತಿರಾಯರೇ ಎಂದು ಅವನಂತೆ ನುಡಿದು ತಾನು ಒಂದಕ್ಕೆ ಒಂದು ಕೂಡಿಸಿ ಅವನ 2 ಕೆನ್ನೆಗೆ ಮುತ್ತಿಟ್ಲು. ಜಾನು, ಬೇಗ ಅಪ್ಪ ಅಮ್ಮ ಆಗಿಬಿಡೋಣ, ಪಾಪುನ ಲಕ್ಕಿ ಕೈಲಿ ಕೊಟ್ಟು ನಾವು ಇನ್ನೊಂದು ಪಾಪುಗೆ ಪ್ಲಾನ್ ಮಾಡೋಣ ಎಂದ ಅವಳ ನಡುವಿನ ಮೇಲೆ ಹಿಡಿತ ಬಿಗಿ ಮಾಡಿ. ನೋ, ನೀವು ನಿಜ ಹೇಳುವವರೆಗೂ ನಾನು ಯಾವುದಕ್ಕೂ ಒಪ್ಪಿಗೆ ಕೊಡಲ್ಲ ಎಂದಾಗ ಅವಳ ಹಠಕ್ಕೆ ಸೋತವ, ಬಾ ಇಲ್ಲಿ ಕೂತ್ಕೋ ಎಂದು ಅವಳನ್ನು ಎಳೆದು ತನ್ನ ಮಡಿಲಲ್ಲಿ ಕೂರಿಸಿಕೊಂಡ. ಹೇಳಿ ಎಂದು ಅವನ ಮೊಗವನ್ನೇ ನೋಡಿದಳು ಕುತೂಹಲದಿಂದ. ನೋಡು, ನಾನು ಪೂರ್ತಿಯಾಗಿ ಹೇಳುವವರೆಗೂ ಸುಮ್ಮನೆ ಇರಬೇಕು, ಇದು ಯಾಕೆ ಅದು ಯಾಕೆ ಅನ್ನಬಾರ್ದು ಎಂದಾಗ ತಲೆ ಆಡಿಸಿ ಕೈಕಟ್ಟಿ ಬಾಯಿಯ ಮೇಲೆ ಬೆರಳಿಟ್ಲು. ಸೌರಭ್ ಬೇರೆ ಯಾರೂ ಅಲ್ಲ, ನಮ್ಮ ಧನಿಯಿಂದ ಬಿದ್ದಿದ್ದ ಒಬ್ಬ ಇಡಿಯಟ್ ಎಂದು ಹಲ್ಲು ಕಚ್ಚಿದವ ಮೊದಲು ತುಂಬ ಒಳ್ಳೆಯವನು ಅಂತ ಬಿಂಬಿಸಿಕೊಂಡು ನಮ್ಮ ಧನಿ ಹಿಂದೆ ಬಿದ್ದ. ಇವಳು ಆಗ ಚಿಕ್ಕವಳಲ್ವಾ, ಅದಕ್ಕೆ ಅವನನ್ನು ಪ್ರೀತಿ ಮಾಡಿಬಿಟ್ಲು. ನಮಗೂ ತಿಳಿಯದ ಹಾಗೆ ಅವನ ಜೊತೆ ಓಡಾಡ್ತಿದ್ಲು. ನನ್ನ ತಂಗಿ ಮೇಲೆ ನನಗೆ ಯಾವತ್ತೂ ಅನುಮಾನ ಪಡಲೇ ಇಲ್ಲ. ಆಮೇಲೆ ಒಮ್ಮೆ ಇಬ್ಬರ ವಿಷಯ ಹೇಗೋ ಗೊತ್ತಾಯಿತು. ನಾನು ಅವರನ್ನು ಹುಡುಕಿ ಹೋದಾಗ ಅದಾಗಲೇ ಸಮಯ ಮೀರುವ ಹಂತದಲ್ಲಿತ್ತು. ಅವನು ನನ್ನ ಧನಿಯನ್ನು ಬಳಸಿಕೊಳ್ಳೋಕೆ ನೋಡ್ತಿದ್ದ. ಆಗ ನಾನು ಹೋಗಿ ತಡೆದು ಅವನನ್ನು ಅರೆ ಜೀವ ಮಾಡಿದ್ದ. ಇವನ ಬುದ್ಧಿ ಗೊತ್ತಾಗಿ ಧನಿನೂ ಹೋಗಿದ್ಲು. ನಾನು ಹೊಡೆದ ಹೇಟಿಗೆ 4 ವರ್ಷ ಆಯಿತೇನೋ ಅವನು ಕೋಮದಲ್ಲಿದ್ದ. ಇವಾಗ ಮತ್ತೆ ಬಂದಿದ್ದಾನೆ, ನಿನ್ನನ್ನು ಧನಿಯನ್ನು ಟಾರ್ಗೆಟ್ ಮಾಡಿದ್ದಾನೆ ಎಂದು ಹೇಳಿ ನಿಟ್ಟುಸಿರು ಬಿಟ್ಟವನ ಹೃದಯ ನೋವಿನಿಂದ ಅರಚುತ್ತಿತ್ತು. ಇಷ್ಟೇನಾ ವಿಷಯ ಎಂದು ಅವನನ್ನೇ ಪ್ರಶ್ನಿಸುತ್ತಿತ್ತು. ಅಯ್ಯೋ, ಇಷ್ಟೆಲ್ಲ ಆಗಿದೆಯಾ? ಇದನ್ನು ನನ್ನಿಂದ ಮುಚ್ಚಿಡೋದೇನಿದೆ? ಹೇಳಿದ್ರೆ ಕೇಳ್ತಿದ್ದೆ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು, ಅದಕ್ಕೆ ಅಲ್ವಾ ಎತ್ತವರು ಹೇಳೋದು, ಪ್ರೀತಿ ಮಾಡೋದು ತಪ್ಪಲ್ಲ, ಪ್ರೀತಿ ಮಾಡೋ ವ್ಯಕ್ತಿ ತಪ್ಪಾಗಿರಬಾರ್ದು ಅಂತ. ಈ ವಿಷಯದಲ್ಲಿ ಐ ಆಮ್ ಸೋ ಲಕ್ಕಿ ರಾಮ್ ಎಂದು ಅವನ ಕೆನ್ನೆಗೆ ಬಿಡದೆ ಚುಂಬಿಸಿದ್ಲು. ಆದರೆ ಅವ ಮಾತ್ರ ಬೇರೆ ಏನನ್ನೋ ಯೋಚಿಸುತ್ತಿದ್ದ. ಸರಿ ರಾಮ್, ಮಲ್ಕೊಳ್ಳಿ, ಈ ಬಟ್ಟೆ ಎತ್ತಿಡ್ತೀನಿ ಎಂದು ಸ್ವಲ್ಪ ಬಟ್ಟೆ ಎತ್ತಿ ಕಬೋರ್ಡಲ್ಲಿ ಇಟ್ಲು. ಹಾಗೆ ಕೊನೆಯ ಕಬೋರ್ಡ್ ಒಂದು ಯಾವಾಗಲೂ ಲಾಕ್ ಆಗಿರ್ತಿತ್ತು, ಆದರೆ ಇಂದು ಅದರಲ್ಲಿ ಕೀ ಇತ್ತು. ಅದನ್ನು ನೋಡಿ, ರಾಮ್, ಇದು ನಿಮ್ಮ ಕಬೋರ್ಡ್ ಯಾಕೆ ಲಾಕ್ ಆಗಿರುತ್ತೆ ಎಂದಳು ಜಾನು ಮುಚ್ಚಿದ ಬಾಗಿಲ ನೋಡಿ. ತಕ್ಷಣವೇ ಇಹಕ್ಕೆ ಬಂದವ, ಅಯ್ಯೋ ಅದು ಓಲ್ಡ್ ಥಿಂಗ್ಸ್ ಜಾನು, ನೀನು ಅದೆಲ್ಲ ನೋಡಬೇಡ ಬಾ ಎಂದವನ ಧ್ವನಿ ನಡುಗುತ್ತಿತ್ತು. ಅವನೇ ತೆಗೆದು ಮತ್ತೆ ಲಾಕ್ ಮಾಡುವುದು ಮರೆತಿದ್ದ. ಏನು? ಯಾಕೆ? ಇರಿ, 1 ನಿಮಿಷ, ಓಲ್ಡ್ ವಸ್ತುಗಳಾದರೆ ಇವೆಲ್ಲ ಡಂಪ್ ಮಾಡೋಣ ಎಂದು ಕೀ ತೆಗೆದೇ ಬಿಟ್ಲು. ಇನ್ನೇನು ಅವಳು ಬಾಗಿಲು ತೆಗೆಯಬೇಕು, ಓಡಿ ಬಂದು ಅದಕ್ಕೆ ಅಡ್ಡ ನಿಂತವ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗೆ ಎಂದು ಗದರಿದಾಗ ಅವಳಿಗೆ ಅನುಮಾನ ಹೆಚ್ಚಾದರೆ ಅದೇ ಸಮಯಕ್ಕೆ ಕಬೋರ್ಡ್ನಿಂದ ಹೆಣ್ಣಿನ ಬಟ್ಟೆಯೊಂದು ಬಿದ್ದಿತ್ತು. ಇದು ಎಂದು ಆ ಬಟ್ಟೆಗೆ ತೆಗೆದು ನೋಡಿದ್ಲು. ಎಲ್ಲೋ ನೋಡಿದ ನೆನಪು. ಈ ಬಟ್ಟೆ ಯಾರದು ರಾಮ್? ಇದ್ಯಾಕೆ ಇಲ್ಲಿದೆ? ನಿಮ್ಮ ಕಬೋರ್ಡ್ಲಿ ಹೆಣ್ಣಿನ ಬಟ್ಟೆ ಎಂದು ಅನುಮಾನದಿ ಕೇಳಿದಾಗ ರಭಸದಿಂದ ಅದನ್ನು ತೆಗೆದುಕೊಂಡು ಒಳಗೆ ಇಟ್ಟು ಲಾಕ್ ಮಾಡಿದವ, ಅದು ಧನಿದು ಜಾನು, ಅವಳು ಆಗ ಇಂಥ ಬಟ್ಟೆ ಇಷ್ಟಪಡ್ತಿದ್ಲು, ಅದಕ್ಕೆ ತಂದಿದ್ದೆ ಅಷ್ಟೆ. ಆಮೇಲೆ ಅವಳಿಗೆ ಈ ರೀತಿ ಬಟ್ಟೆ ಕಂಡ್ರೆ ಅದೇ ನೆನಪು ಬರುತ್ತೆ ಅಂತ ನಾನು ಮುಚ್ಚಿಟ್ಟೆ ಎಂದು ಕೀ ತನ್ನ ಡ್ರಾ ಒಳಗೆ ಇಟ್ಟು, ನಾನೇನೋ ಕೇಳಿದರೆ ನೀನು ಎಲ್ಲ ಮರೆಸ್ತೀಯ ಕಣೆ ಎಂದು ಅವಳ ತಬ್ಬಿ, ನಾನು ಮಗಳನ್ನ ಕೇಳಿದೆ, ಆದರೆ ನೀನು ಬಟ್ಟೆ ಕಬೋರ್ಡ್ ಅಂತ ಏನೇನು ಹೇಳ್ತಿದೀಯಾ ಎಂದು ಅವಳ ಗಮನ ಬೇರೆಡೆ ಸೆಳೆಯಲು ನೋಡಿದ. ನಿಮಗೆ ತಂಗಿ ಮೇಲೆ ಎಷ್ಟು ಪ್ರೀತಿ ಅಲ್ವಾ ರಾಮ್? ನನ್ನ ಅಣ್ಣ ಸಹ ನಿಮ್ಮ ಥರವೇ, ನನ್ನ ತುಂಬ ಪ್ರೀತಿ ಮಾಡ್ತಾನೆ ಎಂದಳು ಅವನ ಎದೆಗೆ ಹೊರಗೆ. ಹಾಂ, ನಿಮ್ಮಣ್ಣ ಅಷ್ಟೇ ಅಲ್ಲ,
ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೇನೆ ಎಂದು ಅವಳ ನೆತ್ತಿಗೆ ತುಟಿ ಊರಿ, ಇವತ್ತು ತುಂಬ ಇನ್ವೆಸ್ಟಿಗೇಷನ್ ಮಾಡಿದೀಯಾ, ಮಲ್ಗು ಬಾ, ಟೈಮ್ ನೋಡು ಎಷ್ಟಾಗಿದೆ, ನಾಳೆಯಿಂದ 10ಕ್ಕೆ ಕಣ್ಮುಚ್ಚಿ ಮಲಗಿ ಬಿಡಬೇಕಾಯ್ತಾ ಎಂದು ಅವಳ ಎತ್ತಿಕೊಂಡು ಮಂಚದ ಮೇಲೆ ಉರುಳಿಸಿ, ಹಾಗಿದ್ರೆ ಇವತ್ತು ಉಪವಾಸ ಮಲಗ್ತೀರಾ ಮಿಸ್ಟರ್ ರಾಮ್ ಎಂದಳು ಅವನ ಶರ್ಟ್ ಬಟನ್ ಜೊತೆ ಆಟ ಆಡುತ್ತಾ. ಅವಳನ್ನು ಹಾಗೇ ಬದಿಗೆ ಸರಿಸಿ, ನಮ್ಮ ಮಿಸ್ಸೆಸ್ ಅವರಿಗೆ ತುಂಬ ಸುಸ್ತಾಗಿದೆ ಅಲ್ವಾ ಜಾನಕಿ ಅವರೇ, ಬೆಳಗ್ಗೆಯಿಂದ ನೀವು ಉಪವಾಸ ಇದ್ದೀರಲ್ವಾ, ಇವಾಗ ನನ್ನ ಸರದಿ ಎಂದು ನಕ್ಕು ದೀಪ ಆರಿಸಿದ್ದ. ಅವನ ರೀತಿಗೆ ನಕ್ಕು, ಇದಕ್ಕೆ ನನಗೆ ನೀವು ತುಂಬ ಇಷ್ಟ ಆಗೋದು ಎಂದು ಅವನೆದೆಗೆ ಒತ್ತಿಕೊಂಡವಳು, ಲವ್ ಯು ರಾಮ್ ಎಂದಳು ಮುದ್ದಾಗಿ. ಪದೇ ಪದೇ ಅವನ ಪ್ರೀತಿಗೆ ಸೋಲುವವಳು ಅವಳು. ಲವ್ ಯು ಟೂ ಜಾನು ಎಂದು ಅವಳ ಕೊರಳಿಗೆ ಮುತ್ತಿಟ್ಟು ಕಣ್ಮುಚ್ಚಿದ ರಾಮ್. ಮಾರನೇ ದಿನ ಎಂದಿನಂತೆ ಶುರುವಾಗಿತ್ತು. ಗಂಡ ಹೇಳಿದ ಅರೆ ಸತ್ಯವನ್ನೇ ನಿಜವೆಂದು ನಂಬಿದ ಜಾನು ಕೋಪ ಮರೆತು ಎದ್ದಿದ್ಲಳು. ರಾಮ್ ಎದ್ದೇಳಿ ಸಾಕು, ಎಷ್ಟೊತ್ತು ಮಲಗೋದು, ಆಫೀಸಲ್ಲಿ ಬೇಜಾನ್ ಮೀಟಿಂಗ್ ಇದೆ ಎಂದಳು ಅವನ ಹಣೆಗೆ ಮುತ್ತಿಟ್ಟು. ಇನ್ನೊಂದು ಎಂದ ಪಕ್ಕಕ್ಕೆ ತಿರುಗಿ ಅವಳ ಹೊಟ್ಟೆಗೆ ಕೈ ಸುತ್ತಿಕೊಂಡು. ಉಳಿದಿದ್ದು ರಾತ್ರಿಗೆ, ಸ್ನಾನ ಮಾಡಿ ರೆಡಿಯಾಗಿ, ಇವತ್ತು ನಿಮ್ಮ ಫೇವ್ರೆಟ್ ಮಾಡಿದ್ದೀನಿ ಎಂದಳು ಅವನ ಕೆನ್ನೆ ಸವರಿ. ಜಾನು ಪ್ಲೀಸ್ ಇನ್ನೊಂದು ಎಂದ ಪುಟ್ಟ ಮಗುವಿನಂತೆ ಅವನ ರೀತಿಗೆ ನಕ್ಕು ಅವನ ಕೆನ್ನೆಗೆ ಪುಟ್ಟ ಮುತ್ತಿಟ್ಲು. ಅವನ ಮುದ್ದು ರೀತಿಯ ನೋಡಿ ಮತ್ತೊಂದು ಕೆನ್ನೆಗೂ ಮುತ್ತಿಟ್ಟಳು. ಅಯ್ಯೋ ಬೋನಸ್ ಸಹ ಸಿಕ್ತು ಎಂದು ಅವಳ ನಡುವಿನ ಮೇಲೆ ತುಟಿ ಒತ್ತಿ, ಹಾಗೆ ಊಟನೂ ಕೊಟ್ಟು ಬಿಟ್ರೆ ಎಂದು ರಾಗ ತೆಗೆದವನ ಕೈ ಹಿಡಿದು ದೂರ ಸರಿಸಿ, ಇವಾಗ ತಿಂಡಿಯಷ್ಟೇ, ರಾತ್ರಿ ಊಟ, ಎದ್ದೇಳಿ, ಮೇಲೆ ಟೈಮ್ ಆಯಿತು ಎಂದು ಅವನ ಸರಿಸಿ ಮೇಲೆದ್ದವಳು. ಸ್ನಾನ ಮಾಡಿ ಸೀರೆ ಹುಟ್ಟಿದ್ದೆಲ್ಲ ಹಾಳಾಯಿತು, ಎಲ್ಲ ಕೆಡಿಸಿಬಿಟ್ರಿ ಎಂದು ಮುಖ ಕೆಡಿಸಿದವಳ ನೋಡಿ ನಕ್ಕು, ಬೇಕಿದ್ರೆ ಇನ್ನೊಮ್ಮೆ ಸ್ನಾನ ಮಾಡೋಣ ಬಾ, ನಾನು ಹೆಲ್ಪ್ ಮಾಡ್ತೀನಿ ಎಂದಾಗ ದಿಂಬು ತೆಗೆದುಕೊಂಡು ಅವನಿಗೆ ಬಾರಿಸಿದವಳು. ಎದ್ದೇಳಿ ಎಂದು ತಕ್ಷಣ ಏನೇನೋ ಯೋಚಿಸಿ, ಹೌದು ನಿನ್ನೆ ಮಧ್ಯಾಹ್ನನೇ ಎಲ್ಲೋ ಹೋಗಿದ್ರಿ ಅಲ್ವಾ, ಎಲ್ಲಿಗೆ ಎಂದಾಗ ತಡಬಡಿಸಿ ಮೇಲೆದ್ದವ, ನಿನ್ನೆಗೆ ಆ ಟಾಪಿಕ್ ಮುಗೀತು ಅಲ್ವ ಜಾನು, ಪ್ಲೀಸ್ ಅದನ್ನು ಮತ್ತೆ ತೆಗೆದು ನನ್ನ ಮೂಡ್ ಹಾಳು ಮಾಡಬೇಡ ಎಂದು ಮುಖ ಊದಿಸಿಕೊಂಡು. ಸಾರಿ ರಾಮ್ ಎಂದು ಅವಳು ನಕ್ಕರು. ಅವನಗದೆ ಹೋದಾಗ ಅವನ ಕೆನ್ನೆಗೆ ಮುತ್ತಿಟ್ಟು, ಸಾರಿ ಅನ್ನಲ್ಲ ಎಂದಾಗ ನಕ್ಕು ತಾನು ಅವಳ ಆದರಗಳ ಬಂಧಿಸಿಬಿಟ್ಟ. ಛೀ, ಬ್ರಷ್ ಮಾಡದೆ ಎಲ್ಲ ಹಾಳು ಮಾಡಿಬಿಟ್ರಿ ಎಂದು ಅಸಹ್ಯ ತೋರಿದ ರೀತಿಗೆ ನಕ್ಕವ, ಇದನ್ನು ಬೆಡ್ ಕಿಸ್ ಅಂತಾರೆ, ಇನ್ನೂ ಹೇಳಿಕೊಡೋದು ತುಂಬ ಬಾಕಿ ಇದೆ ಎಂದು ಒಂದು ಹೆಜ್ಜೆ ಮುಂದಿಟ್ಟು, ಇವಾಗ ಬಾತ್ರೂಮ್ ರೊಮ್ಯಾನ್ಸ್ ಎಂದು ಹೇಳುತ್ತಿದ್ದಂತೆ ಓಡಿದಳು ಕೆಳಗೆ. ಕ್ಯೂಟ್ ಕ್ಯೂಟ್ ಎಂದು ನಕ್ಕು ಸ್ನಾನಕ್ಕೆ ನಡೆದ ರಾಮ್. ಅವನು ಕೆಳಗೆ ಬಂದಾಗ ಅದಾಗಲೇ ಎಲ್ಲರೂ ಒಟ್ಟಾಗಿ ಸೇರಿದ್ರು ಊಟಕ್ಕೆ. ನಗುತ್ತಾ ಬಂದು ಕುಳಿತ. ರಾಮ್, ನಿನ್ನೆ ಅಷ್ಟು ಲೇಟಾಗಿನ ಬರೋದು, ಜಾನು ರಾತ್ರಿ ಕಾಯ್ತಿದ್ಲು ಎಂದು ಗದರಿದರು ಕೌಸಲ್ಯ. ಹೌದು, ರಾತ್ರಿ ಊಟ ಮಾಡಿಸಿದ್ಯಾ ಇಲ್ವಾ ಎಂದರು ಸುಮಿತ್ರ. ಹಾಂ, ನಾನು ಊಟ ಮಾಡಿಸಿದೆ ಎಂದು ನಕ್ಕು ತುತ್ತು ಬಾಯಿಗೆ ಇಟ್ಟವ, ಆದರೆ ನಿಮ್ಮ ಸೊಸೆನೇ ನನಗೆ ಊಟ ಆಗಲಿಲ್ಲ ಎಂದ ಜಾನು ನೋಡಿ ಕಣ್ಣು ಮಿಟುಕಿಸಿ. ಯಾಕೆ ಅತ್ತಿಗೆ ಅಣ್ಣನಿಗೆ ಊಟ ಕೊಡಲಿಲ್ಲ ಎಂದು ದನಿ ಕೇಳಿದ್ರೆ ಅರ್ಥವಾದ ಎಲ್ಲರೂ ಮುಸಿ ಮುಸಿ ನಗುತ್ತಿದ್ರು. ಅಗ್ರಜ, ನೀವೇನೋ ಆಚೆ ಊಟ ಮಾಡಿ ಬಂದಿರ್ತೀರ, ಅದಕ್ಕೆ ಅತ್ತಿಗೆ ಊಟ ಕೊಟ್ಟಿಲ್ಲ ಎಂದಲಕ್ಕೆ ಯಾವಾಗಲೂ ಅತ್ತಿಗೆ ಪರ ಅವನು. ರಾಮ್, ಆಚೆ ಬೇರೆ ಊಟ ಮಾಡ್ತೀಯಾ ಎಂದು ನಗು ಬಂಧಿಸಿ ಕೇಳಿದರು ದಯಾನಂದ್. ಅಪ್ಪ ಎಂದು ಮುಖ ಓದಿಸಿದ. ಅವರ ಮಾತಿನ ಅರ್ಥ ತಿಳಿದು. ಜಾನು, ನಿನ್ನ ಗಂಡ ಆಚೆ ಊಟ ಮಾಡ್ತಾನಂತೆ, ಇನ್ಮೇಲೆ ನೀನು ಊಟ ಬಡಿಸ್ಬೇಡ ಎಂದು ಸೊಸೆಯ ಕಾಳು ಎಳೆದ್ರು ಕೌಸಲ್ಯ. ಅಮ್ಮ ನೀವುನಾ? ಜಾನು, ನಾನು ನಿನ್ನೆ ಅಷ್ಟೇ ಲೇಟ್ ಆಗಿದ್ದು ಅಲ್ವಾ, ಮತ್ತೆ ಮತ್ತೆ ನಾವಿಬ್ಬರು ಕೋಪ ಮಾಡಿಕೊಂಡು ಕೂತು ಮಾತಾಡೋದು ಬಿಟ್ಟು ಈ ಮನೆಯವರೆಲ್ಲ ತುಂಬ ಕೆಟ್ಟವರು, ದೂರ ಮಾಡೋಕೆ ನೋಡ್ತಾರೆ ಎಂದು ಮುಖ ಊದಿಸಿದ. ಸಾಕು ಸಾಕು ನಾಟಕ ಮಾಡಿದ್ದು, ಬೇಗ ಹೋಗು, ನಿನ್ನೆ ಕ್ಯಾನ್ಸಲ್ ಮಾಡಿದ್ದ ಮೀಟಿಂಗ್ ಇದೆ ಎಂದು ನಕ್ಕರು ಧರ್ಮರಾಜ್. ಅವರ ಮಾತಿಗೆ ಲಕ್ಕಿಗೆ ಚೂರು ಅರ್ಥವಾಗಿ ಸುಮ್ಮನಾದರೆ ದನಿ ತಲೆ ಕೆರೆದುಕೊಂಡು ಕಾಲೇಜ್ ಕಡೆಗೆ ನಡೆದಳು. ಅದಾಗಲೇ ಎಲ್ಲ ಕಾಲೇಜಿಗೆ ಹೊರಟಿದ್ರು. ತನ್ನ ಗೆಳತಿ ಜೊತೆ ನಡೆದು ಹೋಗುತ್ತಿದ್ದಳು. ದನಿ ಕಾರ್ ನಿಲ್ಲಿಸಿ, ಇವತ್ತಂತೂ
ಆ ಕಪ್ಪೆ ಬಾಡಿ ಪೀಸ್ ಮಾಡಬೇಕು ಅಲ್ವಾ ಎಂದು ನಕ್ಕಳು ಶ್ವೇತಾ. ಯಾಕೆ ಎಂದು ಮಾತನಾಡುವವಳ ಮುಂದೆ ಬಂದಿದ್ದ ಅಭಿ. ಶ್ವೇತಾ, ತುಂಬ ಪ್ರಾಕ್ಟಿಕಲ್ ರೆಕಾರ್ಡ್ ಬರೆಯೋದಿದೆ ಎಂದು ಅವನು ನೋಡಿಯೂ ನೋಡದ ಹಾಗೆ ಹೋಗುವಾಗ, ಧನು ಪ್ಲೀಸ್ 20 ನಿಮಿಷ ಅಷ್ಟೆ ಎಂದು ಬೇಡಿದ ಅವಳ. ಶ್ವೇತಾ, ನೀವು ಹೋಗಿ ಎಂದಾಗ ಶ್ವೇತಾ ಒಮ್ಮೆ ಅವಳ ನೋಡಿ ಹೊರಟಳು. ನೋಡಿ, ನಿಮ್ಮ ಜೊತೆ ಎಂದು ಹೇಳುವವಳ ಮಾತಂತೂ ಅವ ಕೇಳುತ್ತಲೇ ಇಲ್ಲ. ಅವಳ ಕೈ ಹಿಡಿದು ಮುಂದೆ ಹೆಜ್ಜೆ ಇಟ್ಟ. ಅಭಿರಾಮ್ ಪ್ಲೀಸ್ ದಾರಿ ಬಿಡಿ, ಟೈಮ್ ಆಗ್ತಿದೆ ಎಂದು ಕೈ ಬಿಡಿಸಿಕೊಂಡು ಪಕ್ಕಕ್ಕೆ ಸರಿದಳು ಧನಿ. ನಿನ್ನ ಜೊತೆ ಮಾತಾಡಲೇಬೇಕು ಮಿಸ್ ಧನು, ಆಮೇಲೆ ಹೋಗಿ, ಇಂಪಾರ್ಟೆಂಟ್ ಎಂದು ಬೈಕ್ ನಿಲ್ಲಿಸಿದ. ಸುಮ್ಮನೆ ಹತ್ತಿ ಕುಳಿತಳು. ಕಾಲೇಜ್ಗಿಂತ ಚೂರು ಮುಂದೆ ಇದ್ದ ಕೆಫೆ ಮುಂದೆ ಬೈಕ್ ನಿಲ್ಲಿಸಿ ಅವಳ ಕೈ ಹಿಡಿದು ಅಲ್ಲೇ ಡೆಕೋರೇಟ್ ಮಾಡಿದ್ದ ಜಾಗಕ್ಕೆ ಕರೆದುಕೊಂಡು ಹೋದನವ. ಸುತ್ತಲೂ ಗುಲಾಬಿ ದಳಗಳಿಂದ ಅಲಂಕರಿಸಿಕೊಂಡಿತ್ತು ಆ ಸ್ಥಳ. ಅಲ್ಲಲ್ಲಿ ಕೆಂಪು ಬಣ್ಣದ ಬಲೂನ್ಗಳು ದೊಡ್ಡದಾಗಿ ವಿಲ್ ಯು ಮ್ಯಾರಿ ಮೀ ಎಂದು ಬರೆದಿತ್ತು. ಅದನ್ನು ನೋಡಿ ಅವಳು ಹಿಂದೆ ತಿರುಗುವಷ್ಟರಲ್ಲಿ, ಲವ್ ಯು ಧನು, ಐ ಲವ್ ಯು ಸೋ ಮಚ್, ವಿಲ್ ಯು ಮ್ಯಾರಿ ಮೀ ಎಂದು ಮಂಡಿಯೂರಿ ಕೇಳಿದ. ಅವನ ರೀತಿಗೆ ಖುಷಿಯಾದರೂ ಮುಖ ತಿರುಗಿಸಿದ್ಲು ಧನಿ. ಓಹೋ, ಒಂದು ಹುಡುಗಿಯನ್ನ ಮುಗಿಸಿ ಇವಾಗ ಇವಳ ಹಿಂದೆ ಬಿದ್ದಿದೆಯಾ ಅಭಿ, ಇದೆ ಆ ರಾಮನಿಗೆ ಎಂದು ನಕ್ಕು ಅವರಿಬ್ಬರ ಫೋಟೋ ತೆಗೆದುಕೊಂಡ ಸೌರಭ್. ಅವನು ಧನಿಯನ್ನ ಹಿಂಬಾಲಿಸಿ ಬಂದಿದ್ದ. ಪ್ಲೀಸ್ ಧನು ಎಂದು ಸಂಕುಚಿಸಿ ಕೇಳಿದ. ಅವನೇ ಸೋತು. ನಾನು ಹೇಳಿದ ಮೇಲೆ ಪ್ರಪೋಸ್ ಮಾಡ್ತಿದ್ದೀರಾ, ಮೊದಲೇ ಇರಬೇಕಿತ್ತು ಈ ಬುದ್ಧಿ ಎಂದು ಸಿಟ್ಟಾದವಳ ಹಿಂದಿನಿಂದ ಬಳಸಿ. ಬುದ್ಧಿ ಇತ್ತು, ಆದರೆ ಈ ಕ್ಯೂಟ್ ಹುಡುಗಿಗೆ ನಾನು ಅಂದರೆ ಇಷ್ಟನೋ ಇಲ್ವಾ ಅಂತ ತಿಳ್ಕೊಬೇಕಿತ್ತಲ್ಲ ಎಂದು ನಕ್ಕ ಅವಳ ಭುಜಕ್ಕೆ ಗದ್ದ ಊರಿ. ಹೋಗು, ಐ ಹೇಟ್ ಯು ಎಂದು ಮುಖ ಊದಿಸಿಕೊಂಡವಳ ಕೆನ್ನೆಗೆ ಮುತ್ತಿಟ್ಟು, ಇವಾಗ ಕೋಪ ತಣ್ಣಗಾಯ್ತಾ ಎಂದ ನಗುತ್ತಲೆ. ಹೇ ಅಭಿ, ನೀವು ಇಷ್ಟೊಂದು ರೊಮ್ಯಾಂಟಿಕ್ಕಾ ಅಬ್ಬಾ, ಆದರೂ ಪ್ರಪೋಸ್ ಮಾಡ್ತೀನಿ ಅಂದಿದ್ರು ಚೆನ್ನಾಗಿರೋ ಗೌನ್ ಹಾಕಿ ಬರ್ತಿದ್ದೆ ಎಂದಾಗ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು, ಚೈಲ್ಡು ಕಣೆ ನೀನು ಎಂದು ನಕ್ಕವ ರೀತಿಗೆ ನಕ್ಕಳು ಅವಳು. ಸರಿ, ಇವಾಗ ಮುಂದೇನು ರಾಮ ಅವರ ಬಳಿ ಕೇಳೋದಾ ಎಂದಾಗ ಅವನದಿಗೆ ಅಪ್ಪಿದವಳು, ಬೇಡ, ಸ್ವಲ್ಪ ದಿನ ನಾವು ಹೀಗೆ ಕದ್ದು ಮುಚ್ಚಿ ಪ್ರೀತಿ ಮಾಡೋಣ, ಹಾಗೆ ನನ್ನ ಎಜುಕೇಷನ್ ಮುಗಿದ ಮೇಲೆ ಮದುವೆ ಆಗೋಣ ಎಂದಳು ಅವನ ಎದೆಯ ಮೇಲೆ ಬೆರಳಿನಿಂದ ಗೀರುತ್ತಾ. ಸರಿ ಬಿಡು, ಅದಕ್ಕೆ ಯಾಕೆ ಹಳ್ಳ ತೊಡುತ್ತಿದ್ದೀಯಾ ಎಂದಾಗ ಮುಖ ಊದಿಸಿಕೊಂಡವಳ ತನ್ನತ್ತ ತಿರುಗಿಸಿಕೊಂಡು, ಲವ್ ಯು ಎಂದು ಅವಳ ಹಣೆಗೆ ಮುತ್ತಿಟ್ಟ. ಲವ್ ಯು ಟೂ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು. ಹೌ ರೊಮ್ಯಾಂಟಿಕ್ ಸೀನ್, ಇದನ್ನು ರಾಮ್ಗೆ ಲೈವ್ ಟೆಲಿಕಾಸ್ಟ್ ಮಾಡಿಸಬೇಕಿತ್ತು ಎಂದು ನಕ್ಕು ಎಲ್ಲ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ನಡೆದಿದ್ದ ಸೌರಭ್. ಇದ್ಯಾವುದರ ಅರಿವಿರದ ಮುದ್ದು ಜೋಡಿಗಳು ಒಬ್ಬರನ್ನೊಬ್ಬರು ಕಾಲೆಳೆದುಕೊಂಡು ತಮ್ಮದೇ ಲೋಕದಲ್ಲಿ ಕಳೆಯುತ್ತಿದ್ದರು. ದಿನಗಳು ಮೆಲ್ಲಗೆ ಉರುಳುತ್ತಿದ್ದವು. ಅತ್ತ ಅಭಿ, ಧನಿ, ಇತ್ತ ರಾಮ್, ಜಾನು ಜೀವನ ಸರಾಗವಾಗಿ ನಡೆಯುತ್ತಿತ್ತು. ಜಾನು, ನನಗೆ ಇವತ್ತು ಔಟ್ಡೋರ್ ಮೀಟಿಂಗ್ ಇದೆ, ನಾನು ಡೈರೆಕ್ಟ್ ಅಲ್ಲಿಗೆ ಹೋಗ್ತೀನಿ, ನೀನು ಅಪ್ಪನ ಜೊತೆ ಆಫೀಸ್ಗೆ ಹೋಗು ಎಂದ ರಾಮ್ ಬೆಳಗ್ಗೆ ರೆಡಿಯಾಗುತ್ತಾ. ನಾನು ನಿಮ್ಮ ಜೊತೆ ಬರ್ತೀನಿ ರಾಮ್, ನೀವು ಮೀಟಿಂಗ್ ಮುಗಿಸಿದ ಮೇಲೆ ಎಲ್ಲಾದರೂ ಆಚೆ ಹೋಗೋಣ ಎಂದಳು ಅವನ ಶರ್ಟ್ ಬಟನ್ ಹಾಕುತ್ತಾ. ಬೇಡ ಕಣೋ, ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಲ್ವಾ, ಇವತ್ತು ನನ್ನ ಬಿಟ್ಟುಬಿಡು, ನಾಳೆ ನಿನ್ನ ಎಲ್ಲೋ ಕರೆದುಕೊಂಡು ಹೋಗ್ತೀನಿ ಎಂದ ಅವಳ ನಡುವ ಮೇಲೆ ಕಚಗುಳಿ ಇಟ್ಟು. ಏ ಹೋಗೋ ರಾಮ್, ಮದುವೆ ಆಗಿ 2 ತಿಂಗಳು ಆಗ್ತಾ ಬಂತು, ಒಂದು ರೆಸಾರ್ಟ್ ಇಲ್ಲ ಹೋಟೆಲ್ ಅಷ್ಟೆ, ಬೇರೆ ಎಲ್ಲಾದರೂ ಕರೆದುಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಮಗೆ ಎಂದು ಮೂತಿ ಉಬ್ಬಿಸಿದವಳ ನೋಡಿ ತಾನು ಬೇಸರಗೊಂಡವ. ಸಾರಿ ಕಣೆ, ನನಗದೆಲ್ಲ ಐಡಿಯಾ ಬರಲೇ ಇಲ್ಲ. ಮೀಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ, ನಾವು ಇವತ್ತೇ ಎಲ್ಲಾದರೂ ಹೋಗೋಣ, ಹೇಳು ಎಲ್ಲಿಗೆ ಹೋಗೋಣ ಎಂದವನ ಕೊರಳ ಪಟ್ಟಿ ಹಿಡಿದು ಕೆಳಗೆ ಎಳೆದುಕೊಂಡು, ಮಿಸ್ಟರ್ ರಾಮ್, ನೀವು ಆರಾಮಾಗಿ ಮೀಟಿಂಗ್ ಮುಗಿಸಿ ಬನ್ನಿ, ನಾನಿವತ್ತು ಪ್ಲ್ಯಾನ್ ಮಾಡ್ತೀನಿ, ನಾಳೆ ಶಾಪಿಂಗ್ ಮುಗಿಸ್ಕೊಂಡು ನಾಡಿದ್ದು ಹೋಗೋಣ ಎಂದಳು ಟೈ ಕಟ್ಟುತ್ತಾ. ಓ ಹಾಗ ಮಿಸೆಸ್ ರಾಮ್, ಓಕೆ, ಬಟ್ ನಾನು ಮೀಟಿಂಗ್ ಮಾಡೋಕ್ಕೆ ಎನರ್ಜಿ ಬೇಕಲ್ವಾ, ಸ್ವಲ್ಪ ಎನರ್ಜಿ ಕೊಟ್ಟು ಬಿಡಿ ಎಂದ ಅವಳ ನಡುವೆಯೇ ತುಟಿ ಒತ್ತೆ. ಥೂ, ಬರೀ ಇದೇ ಮಾಡಿ ಎಂದು ಮೂತಿ ತಿರುವಿದವಳ ನಡುಗಿಲಿ.
ಇದನ್ನೂ ಮಾಡ್ತೀನಿ ಎಂದು ನಕ್ಕು ನಡೆದ ಅಲ್ಲಿಂದ. ಅವನ ರೀತಿಗೆ ನಾಚಿ ಅವನ ಹಿಂದಿಗೆ ಬಂದಳು ಜಾನು. ಅವನು ಹೇಳಿದಂತೆ ಮೊದಲು ಲಕ್ಕಿ, ರಾಮ್ ಇಬ್ಬರು ಒಂದು ಕಾರಲ್ಲಿ ಮೀಟಿಂಗ್ ನಡೆಯುತ್ತಿದ್ದ ಜಾಗಕ್ಕೆ ನಡೆದರೆ ದಯಾನಂದ್ ಅವರ ಜೊತೆ ಆಫೀಸ್ಗೆ ಹೊರಟಳು ಜಾನು. ಆದರೆ 2 ಹೆಜ್ಜೆ ಮುಂದೆ ಇಟ್ಟಿದ್ದೆ ಅದ್ಯಾರೋ ಕುಸಿದು ಬಿಟ್ಟರು ಎದೆ ಹಿಡಿದು. ಮಾವ ಮಾವ ಏನಾಗ್ತಿದೆ ಎಂದು ಅವರ ಹಾಗೆ ಹಿಡಿದು ಕೂಗಿ ಕರೆದಳು ಮನೆಯವರನ್ನ. ಚಿಕ್ಕಮಾವ, ತಾತ, ಸೆಕ್ಯೂರಿಟಿ ಎಂದು ಕೂಗಿದಳು ಜೋರಾಗಿ. ತಕ್ಷಣ ಓಡಿ ಬಂದಿದ್ದರು ಅಲ್ಲೇ ಇದ್ದ ಸೆಕ್ಯೂರಿಟಿ. ಏನಾಯ್ತು ಮಾವ ಎಂದು ಎದೆ ನೀವುತ್ತಿದ್ಲು. ಅವರು ಎತ್ತಿಕೊಂಡು ಒಳಗೆ ಇದ್ದ ಸೋಫಾದ ಮೇಲೆ ಮಲಗಿಸಿದ್ರೆ ಧರ್ಮರಾಜ್ ಡಾಕ್ಟರ್ಗೆ ಫೋನ್ ಮಾಡಿದ್ರು. ರೀ ಏನಾಯ್ತು, ಯಾಕೀಗ ಆಗ್ತಿದೆ ಎಂದು ಕೌಸಲ್ಯ ಅವರು ಗಾಬರಿಯಿಂದ ಕೇಳಿದಾಗ, ಅತ್ತೆ ಗಾಬರಿ ಆಗಬೇಡಿ, ಗಾಳಿ ಬಿಡಿ ಎಂದು ಎಲ್ಲರ ದೂರ ಸರಿಸಿದ್ಲು. ಅಷ್ಟರಲ್ಲಿ ಡಾಕ್ಟರ್ ಸಹ ಬಂದಿದ್ರು ಅಲ್ಲಿಗೆ. ಏನಾಗಿದೆ ದಯಾನಂದ್ ಎಂದು ಅವರನ್ನು ಮೆಲುವಾಗಿ ಮಾತನಾಡಿಸುತ್ತಾ ಚೆಕಪ್ ಮಾಡಿದವರು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ. ಇದನ್ನು ಇಷ್ಟಾಗಿ ಹೇಗೆ ನೆಗ್ಲೆಕ್ಟ್ ಮಾಡ್ತಿದ್ರಿ ದಯಾ ನೀವು? ಸ್ವಲ್ಪ ಇದೆ, ನೋವು ಕಾಣಿಸ್ಕೊಂಡಾಗ ತೋರಿಸಬೇಕಲ್ವಾ ಎಂದು ಟ್ರೀಟ್ಮೆಂಟ್ ಕೊಟ್ಟವರು, ಇಟ್ಸ್ ಓಕೆ ನಾವು ಮೆಡಿಸಿನ್ ಸರಿಯಾಗಿ ತಗೊಳ್ಳಿ ಎಂದು ಡಾಕ್ಟರ್ ಹೇಳಿ ಹೊರಟರು ಅಲ್ಲಿಂದ. ರೀ ಹೀಗಾಗ್ತಿದೆ ಅಂತ ಹೇಳಬೇಕು ತಾನೆ, ಯಾಕೆ ನೆಗ್ಲೆಕ್ಟ್ ಮಾಡಿದ್ರಿ ಎಂದು ಎದೆ ಮೇಲೆ ತಲೆ ಇಟ್ಟು ಬಿಕ್ಕಿದರು ಕೌಸಲ್ಯ. ಹೇ ಕೌಸು, ಏನಾಗಿಲ್ಲ ನನಗೆ, ಅದ್ಯಾಕೋ ಮೊನ್ನೆಯಿಂದ ಹೀಗಾಗ್ತಿತ್ತು, ಅದಕ್ಕೆ ಊಟ ಕಡಿಮೆ ಮಾಡಿದ್ದೆ, ನೋಡಿದ್ರೆ ಹೀಗಾಯಿತು ಎಂದು ಹೇಳಿದಾಗ ಕಣ್ಣೊರೆಸಿಕೊಂಡು, ಜಾನು ನೀನು ಹೋಗಮ್ಮ, ನಿನ್ನ ಗಂಡನಿಗೆ ಗೊತ್ತಾದರೆ ಗಾಬರಿ ಆಗ್ತಾನೆ, ಹೋಗೆ ಸಂಜೆ ಬನ್ನಿ, ಮೊದಲೇ ಹೇಳಬೇಡಿ ಎಂದಾಗ ತಲೆ ಅಡ್ಡಡ್ಡ ಆಡಿಸಿ, ಇಲ್ಲ ಮಾವ, ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂದಳು ಮೆತ್ತಗೆ. ಅದಕ್ಕೆ ತುಸು ನಕ್ಕವರು, ನೀನು ಹೋಗಿಲ್ಲ ಅಂದರೆ ಅನುಮಾನ ಬರುತ್ತೆ, ಸೊ ಹೋಗಿ ಸಂಜೆ ಬೇಗ ಬನ್ನಿ ಎಂದಾಗ ಹೋಗಲು ಮನಸ್ಸಿರದೆ ಹೋದರೂ ಆಫೀಸಿಗೆ ಹೊರಟಳು ಒಲ್ಲದ ಮನಸ್ಸಲ್ಲ. ಅಣ್ಣ ನೀವು ಹೋಗಿ, ಮನೆಯಲ್ಲಿ ಯಾವುದಕ್ಕಾದರೂ ಕಾರ್ ಬೇಕಾಗುತ್ತೆ, ನಾನು ರಾಮ್ ಜೊತೆ ಬರ್ತೀನಿ ಎಂದು ಡ್ರೈವರ್ಗೆ ಹೇಳಿ ಮುಂದೆ ಬಂದವಳ ಎದುರು ನಿಂತಿದ್ದ ಅವ. ಹಾಯ್ ಮಿಸ್ ಜಾಹ್ನವಿ ಎಂದು ಜಾನು ಎದುರು ನಿಂತಿದ್ದು ಅವಳನ್ನೇ ನೋಡಿದ ಸೌರಭ್. ಹಾಯ್, ಯಾರು ನೀವು ಎಂದಳು ಅವನ ನೋಟ ಹಿಡಿಸದ. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನನ್ನಿಂದ ಏನು ಉಪಯೋಗ ನಿಮಗೆ ಅನ್ನೋದು ಮುಖ್ಯ ಎಂದ ಕೆಳತುಟಿಗೆನ ಕಚ್ಚಿ. ನಿಮ್ಮಿಂದ ನನಗೇನೂ ಆಗಬೇಕಿಲ್ಲ ಎಂದು ಅವಳು ಮುಂದೆ ಹೊರಟಾಗ, ಧನ್ವಿ ಬಗ್ಗೆಯೂ ಸಹಾಯ ಮಾಡೋದು ಬೇಡವಾ ಎಂದ ಕಣ್ಮುಟುಕಿಸಿದ ಸೌರಭ್. ಏನು ಧನ್ವಿನ? ಯಾವ ಧನ್ವಿ ಎಂದಳು ತಡವರಿಸುತ್ತಾ ಹಿಂದೆ ತಿರುಗಿ ನೋಡಿ. ನೀವು ಯಾವ ಧನ್ವಿ ಅಂದುಕೊಂಡು ಬಂದಿದೆಯೋ ಅದೇ ಧನ್ವಿ ಎಂದು ಕೆಟ್ಟದಾಗಿ ನಕ್ಕವ. ಹೆಲ್ಪ್ ಬೇಡ ಅನಿಸುತ್ತೆ, ಹೋಗ್ಲಾ ಎಂದ ಮತ್ತೆ ಕಣ್ಣು ಹೊಡೆದು. ಹೇ ಒಂದು ನಿಮಿಷ, ಯಾರು ನೀನು? ಧನ್ವಿ ಬಗ್ಗೆ ನಿನಗೆ ಹೇಗೆ ಗೊತ್ತು ಎಂದು ಓಡಿ ಬಂದು ಅವನ ಮುಂದೆ ನಿಂತಳು ಜಾನು. ನೀವು ಯಾರು, ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳೋದು ಬಿಟ್ಟು ನಿನಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಕೇಳು ಚಿನ್ನಿಮ್ಮ ಎಂದ ಅವಳ ಕೈ ಹಿಡಿದು. ನೋಡಿ, ನನಗೆ ಈ ರೀತಿಯೆಲ್ಲ ಮೈಕೈ ಮುಟ್ಟಿ ಮಾತಾಡೋದು ಇಷ್ಟ ಆಗಲ್ಲ ಎಂದು ಕೈ ಬಿಡಿಸಿಕೊಂಡು, ಏನು ವಿಷಯ ನೇರವಾಗಿ ಹೇಳಿ ಎಂದಳು ಕೋಪ ತೋರಿ. ಓಕೆ ಚಿನ್ನಿ ಎಂದು ನಕ್ಕು, ಇದು ಧನ್ವಿ ಎಂದು ಒಂದು ಫೋಟೋ ತೋರಿಸಿದವ. ಇದು ಅಭಿರಾಮ್ ಎಂದು ಮತ್ತೊಂದು ಫೋಟೋ ತೋರಿಸಿದ. ಅದು ನನಗೆ ಗೊತ್ತು, ನೇರವಾಗಿ ವಿಷಯಕ್ಕೆ ಬಂದರೆ ಒಳ್ಳೆಯದು ಎಂದು ಮುಖ ಕೆಡಿಸಿಕೊಂಡವಳ ನೋಡಿ, ಅದೇಗೆ ಒಂದೇ ಬಾರಿಗೆ ವಿಷಯ ಹೇಳೋಕೆ ಆಗುತ್ತೆ? ನಾನಿನ್ನು ನಿನ್ನ ಟ್ರ್ಯಾಪ್ ಮಾಡಬೇಕು, ನಿನ್ನಿಂದ ನಿನ್ನ ಅಣ್ಣನ ಪ್ರೀತಿ ಉಳಿಬೇಕು, ಆಮೇಲೆ ನೀನು ತ್ಯಾಗಮಯಿ ಅನ್ನಿಸ್ಕೋಬೇಕು, ಆಮೇಲೆ ನಾನು ತೃಪ್ತನಾಗಿ ಎಕ್ಸಿಟ್ ಆಗಬೇಕು, ವಿಲನ್ ಕ್ಯಾರೆಕ್ಟರ್ ಗೆದ್ದು ಈ ಕತೆ ಮುಗಿಯುತ್ತೆ, ಆಮೇಲೆ ರಾಮ್ ಹುಚ್ಚ ಆಗ್ತಾನೆ, ಇದು ಒಂದು ದಂತಕತೆ ಆಗಿ ಉಳಿಯುತ್ತೆ ಎಂದ ಒಗಟಾಗಿ. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಅಣ್ಣ ನನ್ನ ರಾಮ್ ವಿಷಯಕ್ಕೆ ಬಂದರೆ ಸರಿ ಇರೋದಿಲ್ಲ ಎಂದು ವಾರ್ ಮಾಡುವಾಗ ರಾಮ್ ಕಾರು ಗೇಟ್ ಒಳಗೆ ಬಂದಿದ್ದು ನೋಡಿ, ಓಕೆ ಜಾನು, ನಾನು ನನಗೆ ಮೆಸೇಜ್ ಮಾಡ್ತೀನಿ, ನೆನಪಿರಲಿ, ಈ ವಿಷಯ ಅವನಿಗೆ ಹೇಳಬೇಡ ಎಂದು ಅಲ್ಲಿಂದ ಓಡಿದ್ದ. ರಾಮ್ ಲಕ್ಕಿಯ ಕಾರ್ ಅವಳೆದುರು ನಿಂತಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡಿತೆ. ಪ್ರೀತಿಯಿಂದ ಕತೆ ಕೇಳಿ
ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ಹೀಗೆ ಇರಲಿ ಆಯಿತಾ.